CATU जिंदाबाद जिंदाबाद CATU जिंदाबाद 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 CATU जिंदाबाद 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 CATU जिंदाबाद एको एको न्याय ಬೇಕು एको एको न्याय ಬೇಕು एको एको न्याय ಬೇಕು ಇನ್ಕ್ಲಾಬ್ जिंदाबाद ಅರೆ ಒಳಗೆ ಹೋಗಿ ಸಿಐಟಿಯು ರಾಜ್ಯ ಸಮಿತಿ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಇವತ್ತು ಹೋರಾಟ ನಡೀತಾ ಇದೆ. ಈ ಹೋರಾಟ ಆಗ್ತಾ ಇರುವಂತ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಮೊನ್ನೆ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನ ಅಂತಿಮವಾಗಿ ಒಂದು ಪ್ರಕಟಣೆಯಾಗಿ ಹೊರಡಿಸಿದೆ. ಈ ಒಂದು ಕನಿಷ್ಠ ವೇತನವನ್ನ ನಾವು ಸ್ವಾಗತ ಮಾಡುವಾಗ್ಲೇನೆ ಅದರಲ್ಲಿ ಹಲವಾರು ಲೋಪದೋಷಗಳಿದಾವೆ. ಬಹಳ ಮುಖ್ಯವಾಗಿ 2023 ಜನವರಿಯಿಂದ ಈ ಕನಿಷ್ಠ ವೇತನವನ್ನ ಪೂರ್ವ ಅನ್ವಯ ಮಾಡಬೇಕಾಗಿತ್ತು. ಆದ್ರೆ ಅವರು 2026 ಮೇಯಿಂದ ಮಾತ್ರನೇ ಅವರು ಜಾರಿ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ನಮಗೆ 3 ವರ್ಷ ಕನಿಷ್ಠ ವೇತನ ಸಿಗದೆ ಇವತ್ತು 1,70,00,000 ಕಾರ್ಮಿಕರಿಗೆ ಅದು ಲಾಸ್ ಆಗಿದೆ. ಹಾಗಾಗಿ ಈ ಒಂದು ಕನಿಷ್ಠ ವೇತನವನ್ನ ಪೂರ್ವಾನ್ವಯಗೊಳಿಸಬೇಕು ಅಂತಕ್ಕಂಥದ್ದು. ಆಮೇಲೆ ಎರಡನೆಯದು, ಲಕ್ಷಾಂತರ ಮಹಿಳೆಯರು ಕೆಲಸ ಮಾಡುವಂತ ಗಾರ್ಮೆಂಟ್ ಇಂಡಸ್ಟ್ರಿ, ಬೀಡಿ ಇಂಡಸ್ಟ್ರಿ, ಪ್ಲಾಂಟೇಶನ್, ಕೈಮಗ್ಗ, ಸೊ ಈ ತರ ಸುಮಾರು 19 ಉದ್ದಿಮೆಗಳನ್ನ ಈ ಒಂದು ಅಧಿಸೂಚನೆಯಿಂದ ಕೈ ಬಿಡಲಾಗಿದೆ. ಹಾಗಾಗಿ ಅದನ್ನು ಕೂಡ ಅಧಿಸೂಚನೆಯಲ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಾವು ಕೇಳಿದ್ದು ಸಿಐಟಿಯು ಇವತ್ತು ರಫ್ತು ಕೋರ್ಸ್ ಬ್ರೆಡ್ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಒಂದು ಪ್ರಕರಣ ಇದೆ. ಆ ಪ್ರಕರಣದ ಪ್ರಕಾರ ಕನಿಷ್ಠ ವೇತನ ಒಂದು ವೈಜ್ಞಾನಿಕವಾದಂತ ಲೆಕ್ಕಾಚಾರವನ್ನ ಹಾಕಬೇಕು. ಆದ್ರೆ ಒಂದು ಮನುಷ್ಯ ಒಂದು ದಿನಕ್ಕೆ 2800 ಕ್ಯಾಲರಿ ಆಹಾರವನ್ನ ಅವರಿಗೆ ಕೊಡಬೇಕು ಮತ್ತು ಬೆಲೆ ಏರಿಕೆ ಆಧಾರದಲ್ಲಿ ಆ ಒಂದು ಕನಿಷ್ಠ ವೇತನದ ಹಣವನ್ನ ಲೆಕ್ಕಾಚಾರ ಮಾಡಬೇಕು. ಆದ್ರೆ ಅವರು ಆ ತರದ್ ಏನೂ ಕೂಡ ಲೆಕ್ಕಾಚಾರ ಮಾಡ್ಲಾರ್ದೆ ಇವತ್ತು ವೇತನವನ್ನ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ನಾವು 36,000 ರೂಪಾಯಿ ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ವರ್ಕರ್ಗೂ ಕೂಡ ಅಷ್ಟು ಅನ್ವಯ ಆಗಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದೀವಿ. ಆದ್ರೆ ಇವತ್ತು ಹೆಚ್ಚಳ ಆಗಿರುವಂತ ವೇತನದಲ್ಲಿ ಅನ್ಸ್ಕಿಲ್ಡ್ ವರ್ಕರ್ಗೆ 19,000, ಸೆಮಿ ಸ್ಕಿಲ್ಡ್ ವರ್ಕರ್ಗೆ 23,000 ಮಾತ್ರವೇ ಹೆಚ್ಚಳ ಆಗಿದೆ. ಹಾಗಾಗಿ ಇದು ಸಂಪೂರ್ಣ ಹೆಚ್ಚಳವನ್ನ ಮಾಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಏನು, ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಮಿತಿಗಳನ್ನ ತಂದು ಮೇ 9ನೇ ತಾರೀಕಿಂದ ರೂಲ್ಸ್ ಅನ್ನ ಫ್ರೇಮ್ ಮಾಡಿಬಿಟ್ಟಿದೆ. ರಾಜ್ಯ ಸರ್ಕಾರವು ಕೂಡ ಅದನ್ನ ಜಾರಿ ಮಾಡಿಕೊಟ್ಟಿದೆ. ಆ ಒಂದು ಕಾರ್ಮಿಕ ಇದು ಹೊಸ ಸಮಿತಿಗಳು ಬರೋದ್ರಿಂದ ಇಡೀ ಭಾರತ ದೇಶದ ಕಾರ್ಮಿಕರು ಮತ್ತೊಮ್ಮೆ ನವ ಗುಲಾಮಗಿರಿಗೆ ಹೋಗುವಂತ ಅಪಾಯಗಳಿರೋದ್ರಿಂದ ಸೊ ನಾವು ಅದನ್ನ 2ನೇ ಬೇಡಿಕೆಯಾಗಿ ಹೋರಾಟದಲ್ಲಿ ಇಟ್ಟಿದ್ದೀವಿ. ಮೂರನೇದು, ತಮಗೆಲ್ಲ ಗೊತ್ತಿರೋ ಹಾಗೆ 100ಕ್ಕೆ 60% ಜನ ಇವತ್ತು ಕಾಂಟ್ರಾಕ್ಟ್, ಔಟ್ಸೋರ್ಸ್ ಮತ್ತು ಬೇರೆ ಬೇರೆ ಹೆಸರುಗಳಲ್ಲಿ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಒಂದು ಕೆಲಸದ ಭದ್ರತೆ ಇಲ್ಲ. ಇವರನ್ನ ಕಾಯಂ ಮಾಡಬೇಕು. ಕಾಯಂ ಮಾಡ್ಲಿಕ್ಕೆ ಬೇಕಾದ ರೀತಿ ಒಳಗಡೆ ಕಾನೂನಿಗೆ ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುತ್ತಿಗೆಯನ್ನ ಹಾಕ್ತಾ ಇದ್ದೇವೆ.